ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಭಾರಿ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಸಿದ್ಧ ಆಗ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಹೆಗಡೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಸಲ್ಲಿಸಲಿದ್ದಾರೆ. 2015ರಲ್ಲಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಸಮೀಕ್ಷೆಯನ್ನು 2018ಕ್ಕೆ ಸಲ್ಲಿಕೆಗೆ ಸಿದ್ಧವಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದನ್ನು ಅಕ್ಸೆಪ್ಟ್ ಮಾಡಿರಲಿಲ್ಲ. ಇದೀಗ ಆಲ್ಮೋಸ್ಟು ಎಷ್ಟು ವರ್ಷ ಆಯಿತು? ನಿಯರ್ಲಿ ಐ ವುಡ್ ಸೇ ಮೋರ್ ದ್ಯಾನ್ 6 years. 8 ವರ್ಷ ಅಲ್ಲ, 6 ವರ್ಷ ಆಗಿರೋದು. 6 ವರ್ಷಗಳ ನಂತರದಲ್ಲಿ ಜಯಪ್ರಕಾಶ್ ಹೆಗಡೆ ವರದಿ ಕೊಡ್ತಾ ಇದ್ದಿದ್ದು ಮತ್ತೊಂದು ವಿವಾದಕ್ಕೆ ಕಾರಣವಾಗುವ ಎಲ್ಲ ಲಕ್ಷಣ ಗೋಚರಿಸ್ತಾ ಇದೆ. ಈ ವರದಿಯಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಜನಸಂಖ್ಯೆಯನ್ನು ಸಿಕ್ಕಾಪಟ್ಟೆ ಕಡಿಮೆ ತೋರಿಸ್ಬಿಟ್ಟಿದ್ದಾರೆ ಹೀಗಂತ ಆರೋಪಿಸ್ಬಿಟ್ಟು DK ಶಿವಕುಮಾರ್ ಅವರು, ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪನವರು ವರದಿ ಸ್ವೀಕಾರಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ವರದಿ ಸ್ವೀಕರಿಸಿ ತಕ್ಷಣ ಜಾರಿ ಮಾಡಬೇಕು ಅಂತ SC/ST ಮತ್ತು OBCಯ ನಾಯಕರು ಒತ್ತಾಯಿಸಿದ್ದಾರೆ. ಇನ್ನು ನಾಳೆ ಜಾತಿ ಗಣತಿ ವರದಿ ಸಲ್ಲಿಕೆ ಬಗ್ಗೆ ವಿಸ್ತಾರ ನ್ಯೂಸ್ಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 2015ರ ಕಾಂತರಾಜು ಅವರ ದತ್ತಾಂಶಗಳ ಜೊತೆಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡ್ತಿದ್ದೀವಿ, ವರದಿ ಜಾರಿ ಮಾಡುವುದನ್ನ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ ಏನೋ ದತ್ತಾಂಶವನ್ನು ಸಂಗ್ರಹ ಮಾಡಿದ್ದಾರೆ. ಆ ದತ್ತಾಂಶದ ಆಧಾರದ ಮೇಲೆ ನಮಗೊಂದು ವರದಿಯನ್ನು ಕೊಡ್ಲಿಕ್ಕೆ ಸರ್ಕಾರ ಹೇಳಿದ್ದು. ನಾವು ಸರ್ಕಾರ ವರದಿಯನ್ನು ತಯಾರು ಮಾಡಿದ್ದೇವೆ. ನಾಳೆ ದಿವಸ ಸರ್ಕಾರಕ್ಕೆ ದತ್ತಾಂಶದ ಜೊತೆಯಲ್ಲೇ ಕೊಡ್ತಾ ಇದ್ದೇವೆ. ಕೊಡೋದು ನಮ್ಮ ಜವಾಬ್ದಾರಿ, ತೀರ್ಮಾನ ತಗೊಳ್ಳೋದು ಸರ್ಕಾರ. ಅದು ಆವತ್ತೇ ಮನೆ ಮನೆಗೆ ಹೋಗಿ ಇಡೀ ಕುಟುಂಬದ ಪ್ರತಿ ಅಂಶವನ್ನ, ಅವರ ಮನೆ ಯಾವ ಕಂಡೀಷನ್ ಅಲ್ಲಿದೆ, ದೊಡ್ಡದ ಚಿಕ್ಕದ, ಮನೆಯ ಜನಸಂಖ್ಯೆ ಎಷ್ಟಿದೆ, ಯಾರ್ಯಾರು ಯಾವ್ಯಾವ ಉದ್ಯೋಗದ ಕೃಷಿಕರ ಅಥವಾ ಬೇರೆ ಉದ್ಯೋಗದಲ್ಲಿದ್ದಾರ, ಎಲ್ಲವನ್ನು ಸಂಗ್ರಹ ಮಾಡಿದ್ದಾರೆ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈಗ ವರದಿ ಬೇಕಿತ್ತ ಅನ್ನೋದು ಒಂದು ಕಡೆ ಆದರೆ ಸರ್, ಮತ್ತೊಂದು ಕಡೆ ಒಂದು ವೇಳೆ ಜಾರಿ ಆದರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ಕುತೂಹಲ ಸರ್. ಏನಾಗಬಹುದು ಅಂತಹ ದೊಡ್ಡ ಡಿಫ್ರೆನ್ಸ್ ಆಗುತ್ತಾ ಅಂತ? ವಾಟ್ ಅ ಫ್ಯಾಂಟಾಸ್ಟಿಕ್ ಕ್ವೆಶ್ಚನ್, ಬ್ಯೂಟಿಫುಲ್ ಆ್ಯಂಡ್ ಮಚ್ 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 ನೀಡೆಡ್ ಆನ್ಸರ್. ಈ ಸಂದರ್ಭದಲ್ಲಿ ಬಹಳ ಜನಕ್ಕೆ ಈ ಜಾತಿ ಗಣತಿ ಅನ್ನೋದಕ್ಕಿಂತ ನಾವು ಇದನ್ನು ಸೋಷಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಸೆನ್ಸಸ್ ಅಂತ ಕರಿಬೇಕು. ಸಾಮಾಜಿಕ, ಆರ್ಥಿಕ, ಬಹಳ ಮುಖ್ಯವಾಗಿ ಶೈಕ್ಷಣಿಕ, ಆ ಒಂದು ಸೆನ್ಸಸ್, ಆ ಒಂದು ಗಣತಿ ಅಂತ ಕರಿಬೇಕಾಗತ್ತೆ. ಬಹಳ ಸೂಕ್ಷ್ಮವಾಗಿ ಇದರ ಒಳ ಹೊರಗುಗಳನ್ನು, ಇದರ ಒಳನೋಟಗಳನ್ನು ಒಂದು ಸ್ವಲ್ಪ ಪ್ರತಿಭಾ ನೋಡಿಬಿಡೋಣ. ಜನಕ್ಕೆ ಇದು ಏನು ಅಂತ ಎಕ್ಸ್ಪ್ಲೈನ್ ಮಾಡೋಣ. ಸರಿ, ಇವ್ರ ಪ್ರಕಾರ ಜಾತಿ ಗಣತಿ ಅಂತಾನೆ ಅನ್ಕೊಳ್ಳೋಣ, ಅಥವಾ ನಾವೆಲ್ಲ ಕೊಟ್ಟಿರೋ ಒಂದು ಕಾಮನ್ ನೇಮ್ ಏನಪ್ಪಾ ಇದಕ್ಕೆ, ಜಾತಿ ಗಣತಿ ಅಂತ. ಆ ಕಾರಣಕ್ಕಾಗಿ ಜಾತಿ ಗಣತಿ ಅಂತಾನೆ ಅನ್ಕೊಂಡು ಮಾತನಾಡಿದ್ರು ಕೂಡ ಇದು ಶುರುವಾಗಿದ್ದು 2015ರಲ್ಲಿ. ಆಂಜನೇಯ ಅವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಾರೆ 2015ನೇ ಇಸ್ವಿಯಲ್ಲಿ. ಬಿಕಾಸ್ 2013ನಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ 122 ಸೀಟುಗಳೊಂದಿಗೆ ಥಂಪಿಂಗ್ ಮೆಜಾರಿಟಿಯೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅವಾಗ ಒಂದು ಚರ್ಚೆ ಶುರುವಾಗುತ್ತೆ. ಏನು ಅಂತಂದ್ರೆ, ಜಾತಿ ಗಣತಿಯನ್ನ ಮಾಡಬೇಕು. ಯಾಕೆ ಜಾತಿ ಗಣತಿ ಮಾಡಬೇಕು? ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ಯಾವ ವರ್ಗಗಳು, ನೋಡಿ ಬಹಳ ಮುಖ್ಯವಾಗಿ ಗಮನಿಸಿ, ಯಾವ ಯಾವ ಜಾತಿ ಅಲ್ಲ, ಯಾವ ಯಾವ ವರ್ಗಗಳು ಹಿಂದುಳಿದಿದ್ದಾವೆ, ಎಷ್ಟು ಪಾಪ್ಯುಲೇಷನ್ ಹೊಂದಿದ್ದಾವೆ, ಎಷ್ಟು ನಂಬರ್ಸ್ ಹೊಂದಿದ್ದಾವೆ, ಇವುಗಳನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ 2015ನಲ್ಲಿ ನ್ಯಾಯಮೂರ್ತಿ ಕಾಂತರಾಜ್ ಅವರ ನೇತೃತ್ವದ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ. ಆ ಕಮಿಟಿಯಲ್ಲಿ ಬಹಳ ಜನ ಇರ್ತಾರೆ. ಆ ಕಮಿಟಿ 3 ವರ್ಷಗಳ ಸಮಯಾವಕಾಶವನ್ನ ತೆಗೆದುಕೊಳ್ಳುತ್ತೆ. ಆ ಕಮಿಟಿ ಹೇಳುವ ಪ್ರಕಾರ ಹಲವು ವಾಲಂಟಿಯರ್ಗಳನ್ನ, ಅಂದ್ರೆ ಹಲವು ಜನ ಬೇರೆ ಬೇರೆ ರೀತಿಯ ಜನರನ್ನ ಬಳಸ್ಕೊಂಡು ಮನೆ ಮನೆಗೂ ತೆರಳಿ, ಮನೆ ಮನೆಗೂ ಒಂದೊಂದು ಮನೆಗೂ ಹೋಗಿ ನಾವು ಈ ಪಾಪ್ಯುಲೇಷನ್ ಸೆನ್ಸಸ್ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ನೀವು ಎಲ್ಲಿದ್ದೀರಿ, ನಿಮ್ಮ ಜಾತಿ ಯಾವುದು, ನೀವು ಏನು ಆಕ್ಯುಪೇಷನ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಇನ್ಕಮ್ ಏನು, ನಿಮ್ಮ ಇನ್ಕಮ್ ಸೋರ್ಸ್ ಏನು, ನಿಮ್ಮ ಮನೆಯಲ್ಲಿ ಮಕ್ಕಳು ಎಷ್ಟು ಜನ ಇದ್ದಾರೆ, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಹೀಗೆಲ್ಲ ಪ್ರಶ್ನೆಗಳನ್ನ ಕೇಳಿ ಅದನ್ನ ಸರ್ಕಾರದ ಮುಂದೆ ಒಪ್ಪಿಸುವ ಕೆಲಸಕ್ಕೆ ಕೈ ಹಾಕ್ತು. ಇದು ಜಾತಿ ಗಣತಿ ಅಥವಾ ಸೋಶಿಯೋ ಎಕನಾಮಿಕ್ ಇಂಡೆಕ್ಸ್ ಆರ್ ಎಜುಕೇಶನಲ್
ಸೆನ್ಸಸ್ ಅಂತ ಕರೆಯೋಣ. ಯಾಕೆ ಬೇಕಿದು? ಹಾ ಸರ್. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಜಾತಿಯ ಅಥವಾ ಒಂದು ವರ್ಗದ ನಂಬರ್ಸ್ ಕಡಿಮೆ ಇದ್ರೆ ಅವರಿಗೆ ಸೋಷಿಯಲಿ, ಎಕನಾಮಿಕಲಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ಎಜುಕೇಶನಲ್ಲಿ ಅವ್ರಿಗೊಂಚೂರು ಪುಷ್ ಕೊಡೋಣ. ಓಕೆ. ಸೋಷಿಯಲಿ ಅಂದ್ರೆ ಏನು? ಒನ್ಸ್ ಅಗೈನ್ ಪೊಲಿಟಿಕಲಿ ರಿಸರ್ವೇಶನ್ ಒಂದು ಸ್ವಲ್ಪ ಜಾಸ್ತಿ ಮಾಡೋ ಥರದಲ್ಲಿ ಯೋಚನೆ ಮಾಡೋಣ. ಓಕೆ. ಎಜುಕೇಷನಲಿ ಅಂತಂದ್ರೆ ಏನು? ಅವರಿಗೆ ಎಜುಕೇಷನಲ್ಲಿ ಏನೇನು ಬೇಕೋ ಅದರ ಬಗ್ಗೆ ಆಲೋಚನೆ ಮಾಡೋಣ. ಎಕನಾಮಿಕಲಿ ಅಂತಂದ್ರೆ ಏನು? ಅವರನ್ನ ಆರ್ಥಿಕ ಸದೃಢತೆಯ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಅವ್ರಿಗೆ ಏನು ಮಾಡಬಹುದು ಅದನ್ನ ಮಾಡೋಣ. ಓಕೆ. ಓಕೆ, ಇದು ಬೇಸಿಕ್ ಮಿನಿಮಮ್ ನಾಲೆಡ್ಜ್ ಸರ್ಕಾರಕ್ಕೆ ಇದ್ದಿತ್ತು. ಸರಿ. ಆಯ್ತಾ? ಗೊತ್ತಾಯ್ತಾ? Yes, sir. ಕ್ಲಿಯರ್? Yes, sir. ಸೊ ನ್ಯಾಯಮೂರ್ತಿ ಕಾಂತರಾಜ್ ಅವರನ್ನ ಅಪಾಯಿಂಟ್ ಮಾಡ್ತಾರೆ. 2018ನಲ್ಲಿ ಅವರು ವರದಿಯನ್ನ, ಇದೊಂದು ವರದಿ ಅನ್ಕೊಳ್ಳಿ, ವರದಿಯನ್ನ ಹಿಂಗ್ ಕೊಡ್ತಾರೆ, ಓಕೆ. ಗವರ್ಮೆಂಟ್ನ ಮುಂದೆ ಹಿಂಗ್ ಕೊಡ್ತಾರೆ. ಆಗ ಸದಸ್ಯ ಕಾರ್ಯದರ್ಶಿ ಅಂತ ಒಬ್ರು ಇರ್ತಾರೆ. ಹಿ ಇಸ್ ಕಾಲ್ಡ್ ಆಸ್ ದಿ ಮೆಂಬರ್ ಸೆಕ್ರೆಟರಿ. ಓಕೆ. ಇದೊಂದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ವರದಿಯನ್ನು ಅಕ್ಸೆಪ್ಟ್ ಮಾಡಬೇಕು ಅಂತಂದ್ರೆ ಸಿಎಂ ನೋಡ್ಬಿಟ್ಟು ಎಸ್ ವಂಡರ್ಫುಲ್ ಬ್ಯೂಟಿಫುಲ್ ಅಂತ ಅಕ್ಸೆಪ್ಟ್ ಮಾಡಕ್ ಆಗೋದಿಲ್ಲ. ಓಕೆ. ಅದಕ್ಕೆ ಒಬ್ರು ಮೆಂಬರ್ ಸೆಕ್ರೆಟರಿ ಅಂತ ಇರ್ತಾರೆ. ಇವಾಗ ದಯಾನಂದ್ ಅಂತಿದ್ದಾರೆ, Yes, sir. ಅವಾಗ ಒಬ್ರು ಹೆಸರಿತ್ತು. ನನ್ನ ಹೆಸರು ಯಾಕೋ ಒಂದೇ ಒಂದು ಕ್ಷಣದಲ್ಲಿ ನನ್ನ ಮೈಂಡಿಂದ ಸ್ಲಿಪ್ ಆಗಿದೆ, ಖಂಡಿತ ನೆನ್ಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಒಬ್ರಿದ್ರು ಅವಾಗ ಮೆಂಬರ್ ಸೆಕ್ರೆಟರಿ. Yes, sir. ಆ ಮೆಂಬರ್ ಸೆಕ್ರೆಟರಿ ಏನ್ ಮಾಡ್ತಾರೆ, ಅವ್ರಿಗೇನು ಬೇಜಾರಾಯ್ತೋ ಏನೋ ಗೊತ್ತಿಲ್ಲ, ಅವ್ರಿಗೇನು ಈ ಜಾತಿ ಗಣತಿ ಇಷ್ಟ ಆಯ್ತೋ ಏನೋ ಗೊತ್ತಿಲ್ಲ, ಅಥವಾ ಏನ್ ಬ್ಯುಸಿ ಆಗ್ಬಿಟ್ರೋ ಏನೋ ಗೊತ್ತಿಲ್ಲ, ಅವರು ಈ ಜಾತಿ ಗಣತಿಯನ್ನ ಸೈನ್ ಮಾಡೋದಿಲ್ಲ, ಓಕೆ. ಅವರು ಸಿಗ್ನೇಚರ್ ಹಾಕೋದಿಲ್ಲ, ಅವರು ಇದರ ಕಡೆಗೆ ಗಮನ ಹರಿಸುವುದಿಲ್ಲ. ಓಕೆ. ಓಕೆ. ಓಕೆ ಸರ್. ಆಮೇಲೆ ಏನಾಯ್ತು, 2018 ಮೇಲೆ ಸಿದ್ದರಾಮಯ್ಯನವರ ಸರ್ಕಾರ ಉರುಳಿ ಹೋಗುತ್ತೆ, ಮಿತ್ರಕೂಟ ಬರುತ್ತೆ, ಆ ಮಿತ್ರಕೂಟ ಶತ್ರುಕೂಟವಾಗುತ್ತೆ. 14 ತಿಂಗಳು ಆಡಳಿತ ನಡೆಸ್ತಾರೆ ಕುಮಾರಸ್ವಾಮಿ ಅವರು. ನಿಜ. ಕುಮಾರಸ್ವಾಮಿ ಅವರು ಈ ಜಾತಿ ಗಣತಿ ರಿಪೋರ್ಟ್ ಅನ್ನ ತಳ್ಳಿ ಹಾಕ್ತಾರೆ. ಓಕೆ. ಯಡಿಯೂರಪ್ಪನವ್ರು ಬರ್ತಾರೆ ಮುಖ್ಯಮಂತ್ರಿಯಾಗಿ, ಜಾತಿ ಗಣತಿ ರಿಪೋರ್ಟ್ ಅನ್ನ ಹೀಗೆ ಪಕ್ಕಕ್ಕೆ ಸರಿಸ್ತಾರೆ. ಎಸ್ ಬೊಮ್ಮಾಯಿ ಅವರು ಬರ್ತಾರೆ, ಬಸವರಾಜ ಬೊಮ್ಮಾಯಿ, SR ಬೊಮ್ಮಾಯಿ ಅವ್ರ ಮಗ ಮುಖ್ಯಮಂತ್ರಿಯಾಗಿ, ಅವರು ಜಾತಿ ಗಣತಿ ರಿಪೋರ್ಟ್ ಅನ್ನ ಹೀಗೆ ನೋಡ್ತಾರೆ. ಮೆಂಬರ್ ಸೆಕ್ರೆಟರಿ ಕೂಡ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಬೇಡ ಅಂತ ಹೀಗೆ ತಳ್ಳಿ ಹಾಕ್ತಾರೆ. ಓಕೆ. ಗೊತ್ತಾಯ್ತಾ? ಕಾರಣ ಏನು? ಹೌದು ಸರ್. ಒಂದಷ್ಟು ಗ್ರಾಫಿಕ್ಸ್ ಗಳನ್ನ ನಾವು ಜಾತಿ ಗಣತಿಯ ಸೋ ಕಾಲ್ಡ್ ಲೀಕ್ಡ್ ಡೇಟಾ ಪ್ರಕಾರ ಗಮನಿಸಿದ ಹಾಗೆ ನಾವು ಬಹುಶಃ ಆ ಡೇಟಾನ ಇಲ್ಲಿ ಹಾಕೊಳ್ಬಹುದು ಅಂತ ಅನ್ಕೊಳ್ತೇವೆ. Yes, sir. ಓಕೆ, ನನಗೆ ಯಾವ ಯಾವ ಜಾತಿಗಳ ಲೆಕ್ಕಾಚಾರ ಏನೇನಿತ್ತು ಅನ್ನುವ ಗ್ರಾಫಿಕ್ ಸಾಧ್ಯವಾದ್ರೆ ಅಲ್ಲಿ ಪ್ಲೇ ಮಾಡಿ. Yes. ಓಕೆ, ಯಾಕೆ ಇದಕ್ಕೆ ವಿರೋಧ ಅಂತಂದ್ರೆ ನೋಡಿ, ಪೊಲಿಟಿಕಲಿ ನಮ್ಮ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ 2 ಪ್ರಬಲ ಸಮುದಾಯಗಳು ದೊಡ್ಡ ಮಟ್ಟದ ಸ್ಥಾನಮಾನಗಳನ್ನು ಹೊಂದಿದ್ದಾವೆ. ಈ ಕ್ಷಣಕ್ಕೂ ಕೂಡ Yes, sir. ನಿರ್ಣಾಯಕವಾದಂಥ ಸ್ಥಾನಮಾನಗಳನ್ನು ಹೊಂದಿದ್ದಾರೆ. ಒಂದು ಲಿಂಗಾಯತರು, ಮತ್ತೊಂದು ಒಕ್ಕಲಿಗರು. ಇಡೀ ರಾಜ್ಯವನ್ನ ಹಲವು ಜನ ಲಿಂಗಾಯತ ಮುಖಂಡರು, ಮುಖ್ಯಮಂತ್ರಿಗಳು ಮತ್ತು ಒಕ್ಕಲಿಗ ನಾಯಕರು ಲೀಡ್ ಮಾಡಿಕೊಂಡು ಕಳೆದ ಹಲವು ದಶಕಗಳಿಂದ ಬಂದಿದ್ದಾರೆ. ಆದರೆ ಈ ಜಾತಿ ಗಣತಿ ಎಲ್ಲೂ ಯಾರಿಗೂ ಈ ಕ್ಷಣದವರೆಗೂ ನನಗೂ ನಿಮಗೂ ಏನು ಡೀಟೇಲ್ಸ್ ಗೊತ್ತೇ ಇಲ್ಲ. ಹೌದು. ಬಟ್ ಅಕಾರ್ಡಿಂಗ್ ಟು ದಿ ಲೀಕ್ಡ್ ಡೇಟಾ, ಸೋ ಕಾಲ್ಡ್ ಲೀಕ್ಡ್ ಡೇಟಾ, ಸೋ ಕಾಲ್ಡ್ ನನಗೂ ಗೊತ್ತಿಲ್ಲ. ಓಕೆ. ಓಕೆ. ಆಯ್ತಾ? ಅಲ್ಲಪ್ಪ, ನಾವು 17% ಇರೋದು, ನೀವು ನಮ್ಮನ್ನ ಕಡಿಮೆ ತೋರಿಸಿದ್ದೀರಿ ಅಂತ ಒಕ್ಕಲಿಗರು ಹೋರಾಟ ಶುರು ಮಾಡ್ಕೊಳ್ತಾರೆ. Yes, sir. ಲಿಂಗಾಯತರು ನಾವು ಇನ್ನೂ ಜಾಸ್ತಿ ಪರ್ಸೆಂಟೇಜ್ ಇದೀವಿ, ನೀವು ಸುಳ್ಳು ಸುಳ್ಳು ಸರ್ವೆಗಳನ್ನ ಮಾಡಿದಿರಿ, ಮನೆಗೆ ಯಾರನ್ನೂ ಕಳಿಸಿಲ್ಲ, ಚಿಕ್ಕ ಚಿಕ್ಕ ಮಕ್ಕಳನ್ನ ಬಳಸ್ಕೊಂಡ್ಬಿಟ್ಟು ಏನೋ ಬಳಪದಲ್ಲಿ ಏನೋ ಬರ್ಸ್ಕೊಂಡ್ಬಿಟ್ಟು ಪೆನ್ನಲ್ಲಿ ಏನೋ ಹಿಂಗೆ ಅಂದ್ಬಿಟ್ಟು ನೀವು ಸರ್ವೆ ಮಾಡಿಸೇ ಇಲ್ಲ. ನೀವು ನಮ್ಮನೆಗೆ ಸರ್ವೆ ಮಾಡಕ್ಕೆ ಯಾರು ಬಂದಿಲ್ಲ, ನಿಮ್ಮನೆಗೆ ಸರ್ವೆ ಮಾಡಕ್ಕೆ ಯಾರು ಬಂದಿಲ್ಲ. ಅಸಲಿಗೆ ನ್ಯಾಯಮೂರ್ತಿ ಕಾಂತರಾಜ್ ಅವರ ನೇತೃತ್ವದ ಕಮಿಟಿ ಸರ್ವೆನೇ ಮಾಡಿಲ್ಲ, ಸೆನ್ಸಸ್ಸೇ ಮಾಡಿಲ್ಲ. ಹಾಗಾಗಿ ನಾವು ಈ ಲೀಕ್ಡ್ ಡೇಟಾ ನೋಡಿದಾಗ ಲಿಂಗಾಯತರನ್ನ ಕಡಿಮೆ ತೋರಿಸಿದಿರಿ, ಒಕ್ಕಲಿಗರನ್ನ ಕಡಿಮೆ ತೋರಿಸಿದಿರಿ, ನಾವು ಒಪ್ಕೊಳ್ಳಲ್ಲ. ಓಕೆ. ಆದರೆ ನೀವು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಲ್ಲಿ ಕುರುಬ ಸಮುದಾಯವನ್ನ ಜಾಸ್ತಿ ತೋರಿಸಿದ್ದೀರಿ. ಕಾರಣ ನೀವು ಜಾತಿ ತುಷ್ಟೀಕರಣ ಮಾಡಕ್ ಹೊರಟಿದ್ದೀರಿ ಸಿದ್ದರಾಮಯ್ಯನವರೇ.
Yes. ಅಂತ ಒಕ್ಕಲಿಗರು ಮತ್ತು ಲಿಂಗಾಯತ ನಾಯಕರು ರೊಚ್ಚಿಗೆ ಹೇಳ್ತಾರೆ, ಸಿಟ್ಟಿಗೆ ಹೇಳ್ತಾರೆ. ಇದಕ್ಕೆ ಇನ್ನೂ ಒಂದು ಕಾರಣ ಏನಾಗುತ್ತೆ ಅಂತಂದ್ರೆ ನ್ಯಾಯಮೂರ್ತಿ ಕಾಂತರಾಜ್ ಅವರು ಕೂಡ ಕುರುಬರಾಗಿರ್ತಾರೆ. ಓಕೆ ಓಕೆ ಓಕೆ, ಆ ಕಾರಣಕ್ಕಾಗಿ ಇಲ್ಲ ನೀವು ನಮ್ಮ ಪಾಪ್ಯುಲೇಷನ್ನೇ ಕಡಿಮೆ ತೋರಿಸ್ಬಿಟ್ರೆ ನಮಗ್ ರಿಸರ್ವೇಶನ್ ಪೊಲಿಟಿಕಲಿ ಎಲ್ಲಿ ಬರುತ್ತೆ? ಒಕ್ಕಲಿಗರು ಪ್ರಶ್ನೆ ಕೇಳ್ತಾರೆ. ನಿಜ. ನೀವು ನಮ್ಮ ಪಾಪ್ಯುಲೇಷನ್ ಅನ್ನೇ ಕಡಿಮೆ ತೋರಿಸ್ಬಿಟ್ರೆ ನಮಗೆ ಸಿಗಬೇಕಾದಂತ ಸವಲತ್ತುಗಳು ಎಲ್ಲಿ ಬರುತ್ತೆ? ನಮಗೆ ಕಡಿಮೆ ಆಗೋಗುತ್ತೆ. ನೀವು ಬೇಕು ಅಂತ ಪಿತೂರಿ ನಡೆಸಿದಿರಿ, ಇದು ಅನ್ಯಾಯ, ನಾವಿದನ್ನು ಒಪ್ಕೊಳ್ಳೋದಿಲ್ಲ. ಇದನ್ನು ಹೇಳೋದು ಯಾರು? ಒಕ್ಕಲಿಗ. ಎರಡು ಪ್ರಬಲ ಸಮುದಾಯದವರು, ಲಿಂಗಾಯತ ಮುಖ್ಯವಾಗಿ ಲಿಂಗಾಯತರು ಮತ್ತು ಲಿಂಗಾಯತರು. 2018 ಕಳೆದೋಯ್ತು. 2024 ಫೆಬ್ರವರಿ 28 ನೀವು ಬಂದು ಇವತ್ತು ಕೂತ್ಕೊಂಡಿದ್ದೀವಿ. ಜಯಪ್ರಕಾಶ್ ಹೆಗಡೆ ಅವರು ಈಗಾಗಲೇ ಕಳೆದ ಹಲವು ತಿಂಗಳುಗಳ ಹಿಂದೆನೆ ರಿಟೈರ್ಡ್ ಆಗಬೇಕಾಗಿತ್ತು. ಆದರೆ ಅದನ್ನ ಪುಷ್ ಮಾಡ್ಕೊಂಡು ಬಂತು ಈ ಗವರ್ಮೆಂಟು. ನಾಳೆ ಅವರ ಲಾಸ್ಟ್ ಡೇ. ಹೌದು. ಓಕೆ, ಹಿಂದುಳಿದ ವರ್ಗಗಳ ಚೇರ್ಮನ್. ಇಲ್ಲಿ ಗಮನಿಸಿ, ಹಿಂದುಳಿದ ವರ್ಗ, ಹಿಂದುಳಿದ ಜಾತಿ ಅಲ್ಲ. OBC ಮೀನ್ಸ್ ನಾಟ್ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್. OBC ಮೀನ್ಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, ನಾಟ್ ಕ್ಯಾಸ್ಟ್. ಕ್ಲಾಸ್ಗೂ ಬಹಳ ವ್ಯತ್ಯಾಸ ಇದೆ. ಕ್ಯಾಸ್ಟ್ಗೂ ಮತ್ತು ಕ್ಲಾಸ್ಗೂ ತುಂಬಾ ವ್ಯತ್ಯಾಸ ಇದೆ. ಕ್ಲಾಸಸ್, ಗೊತ್ತಾಯ್ತಾ? ಆ OBCಯ ಆ ಒಂದು ದೊಡ್ಡ ಮಟ್ಟದ ಸಂಸ್ಥೆ ಏನಿದೆ ಅದರ ಚೇರ್ಮನ್ ಆಗಿರುವ ಜಯಪ್ರಕಾಶ್ ಹೆಗಡೆ ನಾಳೆ ಕಡೆಯ ದಿನ. ಆ ಕಾರಣಕ್ಕಾಗಿ ಇದನ್ನ ಸರ್ಕಾರದ ಮುಂದೆ ಹಿಂಗೆ ಸಬ್ಮಿಟ್ ಮಾಡ್ತಾರೆ. ಇಲ್ಲಿ ಎರಡನೇ ಪ್ರಶ್ನೆ ಬರುತ್ತೆ. ಕಾಂತರಾಜ್ ಅವರ ಪ್ರಕಾರ ಲೀಕ್ಡ್ ಡೇಟಾ 2018 ಲೀಕ್ಡ್ ಡೇಟಾದಲ್ಲಿ ಲಿಂಗಾಯತರನ್ನ ಕಡಿಮೆ ತೋರಿಸಿದ್ರು, ಒಕ್ಕಲಿಗರನ್ನ ಕಡಿಮೆ ತೋರಿಸಿದ್ರು, ಬೇರೆಯವ್ರನ್ನ ಜಾಸ್ತಿ ತೋರಿಸಿದ್ರು, ಮುಸಲ್ಮಾನರನ್ನ, ಕ್ರೈಸ್ತರನ್ನ, ಜೈನರನ್ನ, ಬ್ರಾಹ್ಮಣರನ್ನ, ಮತ್ತೊಬ್ಬರನ್ನ, ಪಾರ್ಸಿಗಳನ್ನ, ಬೇರೆಯವ್ರನ್ನ ಜಾಸ್ತಿ ತೋರಿಸಿದ್ರು, ಕಡಿಮೆ ತೋರಿಸಿದ್ರು. ಅದೆಲ್ಲ ಲೀಕ್ಡ್ ಡೇಟಾ, ನಥಿಂಗ್ ಈಸ್ ಕನ್ಫರ್ಮ್ಡ್. ನಾನು ನೀವು ಕಣ್ಣಿಂದ ನೋಡಿಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ. 2018 to 2024 6 ವರ್ಷ ಆಗೋಗಿದೆ. ಕರ್ನಾಟಕದಲ್ಲಿ 6 ವರ್ಷದಲ್ಲಿ ಪಾಪ್ಯುಲೇಷನ್ ನಿಯರ್ಲಿ 1.5 crore ಜಾಸ್ತಿ ಬೆಳೆದಿದೆ. ಯಾವ ಲೆಕ್ಕದಲ್ಲಿ ಈ ಕ್ಯಾಸ್ಟ್ ಸೆನ್ಸಸ್ ನಾವು ನಂಬೋದು? ಈ ಪ್ರಶ್ನೆಗೆ ಜಯಪ್ರಕಾಶ್ ಹೆಗಡೆ ಏನು ಉತ್ತರ ಕೊಡ್ತಾರೆ? ನಾವು ಹಲವು ಬೇರೆ ಮಾನದಂಡಗಳನ್ನು ಅನುಸರಿಸಿ, ಹಲವು ಸ್ಟ್ಯಾಟಿಸ್ಟಿಕ್ಸ್ ಗಳನ್ನು ಅನುಸರಿಸಿ ಕಾಂತರಾಜು ಅವರ ಈ ಒಂದು ರಿಪೋರ್ಟ್ ಅನ್ನ ನಾವು ಪರಿಗಣಿಸಿ, ಪರಿಶೀಲಿಸಿ, ನಮ್ಮ ಡೇಟಾ ಕೂಡ ಇದಕ್ಕೆ ಆಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದಕ್ಕೆ ಅವರು ಕೊಟ್ಟಿರುವ ಹೆಸರು BC ಡೇಟಾ, ಬ್ಯಾಕ್ವರ್ಡ್ ಕ್ಲಾಸಸ್ ಡೇಟಾ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾಳೆ ಏನಾಗ್ಬೋದು? ನೀವು ಪೊಲಿಟಿಕಲಿ ಕೇಳ್ತಾ ಇದ್ರಿ, ಸೊ ನಮ್ಗೆ ಹಿಸ್ಟ್ರಿ ಗೊತ್ತಾಯ್ತು. ಪೊಲಿಟಿಕಲಿ ಕೇಳ್ತಾ ಇದ್ರು. ನನ್ನ ಪ್ರಕಾರ ಪೊಲಿಟಿಕಲಿ ನಾಳೆ ಇನ್ನೊಂದು 3 ತಿಂಗಳು 4 ತಿಂಗಳು ದೇವರನಾಗಿ ಏನೂ ಆಗಲ್ಲ. ಯಾಕೆ? ನಂಬರ್ 1 ನೋಡಿ ಏನಾಗುತ್ತೆ, ಯಾವುದೇ ಒಂದು ವರದಿಯನ್ನು ಹೀಗೆ ಸರ್ಕಾರದ ಮುಂದೆ ಒಂದು ಕಮಿಟಿ ಹೀಗೆ ಕೊಟ್ಟಾಗ ಮೆಂಬರ್ ಸೆಕ್ರೆಟರಿ ಸೈನ್ ಆಗಬೇಕು ಅನ್ನೋದು ನಿಜವಾದ್ರೂ ಕೂಡ ಅದರ ಅನುಷ್ಠಾನದ ಪರಾಮರ್ಶೆಗಳು ಮತ್ತು ವಿಮರ್ಶೆಗಳನ್ನ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಅಂತ ಮಾಡಬೇಕಾಗತ್ತೆ, ಸಂಪುಟ ಉಪಸಮಿತಿ ಅಂತ ಮಾಡಬೇಕಾಗತ್ತೆ. ಅದರಲ್ಲಿ ಹಲವು ಜನ ದೊಡ್ಡವರನ್ನ ಸೇರಿಸಬೇಕಾಗತ್ತೆ. ಆ ಕ್ಯಾಬಿನೆಟ್ ಸಬ್ ಕಮಿಟಿ ಏನ್ ಮಾಡುತ್ತೆ? ಅವರ ವರದಿಯನ್ನ ಅಧ್ಯಯನಕ್ಕೆ ಒಳಪಡಿಸುತ್ತೆ. ಹೌದಾ, ಕರೆಕ್ಟ್ ಇದೆಯಾ, ಹೀಗಿದೆಯಾ, ಹಾಗಿದೆಯಾ, ಹೇಗೆ ಮಾಡಿದ್ದೀರಿ, ಸ್ಟ್ಯಾಟಿಸ್ಟಿಕ್ಸ್ ಹೇಗೆ ತಗೊಂಡಿದ್ದೀರಿ, ಅಂಕಿಅಂಶ ಹೆಂಗಾಗಿದೆ, ಅದಾಗದಕ್ಕೆ 6 ತಿಂಗಳು ಬೇಕು. It takes 6 months time. Then it will probably come into action. Not immediately. Maybe in the month of June or July. It may come into action. And most importantly, ಇದಕ್ಕೆ ಹಲವು ಸ್ವಾಮೀಜಿಗಳ ಜೊತೆಯಾಗಿ DK ಶಿವಕುಮಾರ್ ಅವರ ವಿರೋಧವೇ ಇದೆ. ಬಿಕಾಸ್ ಅವರೇ ಪ್ರಬಲ ಒಕ್ಕಲಿಗ ನಾಯಕ ಕಾಂಗ್ರೆಸ್ನಲ್ಲಿ, ಅದ್ವಿತೀಯ ಒಕ್ಕಲಿಗ ನಾಯಕ ಅಂತಂದ್ರೆ ನೀವು HD ಕುಮಾರಸ್ವಾಮಿ ಅವರನ್ನ JDS ನಲ್ಲಿ ಕಾಣಬಹುದು, ದೇವೇಗೌಡರನ್ನ ಬಹಳ ಪ್ರಬಲವಾಗಿ ಕಾಣಬಹುದು JDS ನಲ್ಲಿ, ಬಿಜೆಪಿಯಲ್ಲಿ ಅದ್ವಿತೀಯ
ಪ್ರಬಲವಾದಂಥ ಒಕ್ಕಲಿಗ ನಾಯಕ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಯಾರು ಸಿಗೋದಿಲ್ಲ ನಿಮಗೆ. ಬಟ್ ಕಾಂಗ್ರೆಸ್ನಲ್ಲಿ ನಿಮಗೆ ಅದ್ವಿತೀಯ ಅಹಿಂದದ ನಾಯಕ ಅಂತ ನೀವು ಸಿದ್ದರಾಮಯ್ಯನವರನ್ನ ಕಾಣ್ಬೋದು, ಅದ್ವಿತೀಯ ಒಕ್ಕಲಿಗ ನಾಯಕ ಅಂತ DK ಶಿವಕುಮಾರ್ ಅವರನ್ನ ಕಾಣ್ಬೋದು. ಅವರೇ ಸೈನ್ ಹಾಕಿ ಕೊಟ್ಟಿದ್ದಾರೆ. ಇದನ್ನ ಅಕ್ಸೆಪ್ಟ್ ಮಾಡೋದು ಬೇಡ. ಲೆಟ್ ಅಸ್ ನಾಟ್ ಅಕ್ಸೆಪ್ಟ್, ಲೆಟ್ ಅಸ್ ನಾಟ್ ಟೇಕ್ ಇಟ್. ಬಟ್ ಜಯಪ್ರಕಾಶ್ ಹೆಗಡೆ ಏನು ಮಾಡ್ತಾರೆ, ನೀವು ಏನಾದರೂ ಮಾಡ್ಕೊಳ್ಳಿ, ತಗೊಳ್ಳಿ, ನೀವು ಮಿಸ್ಟಾರ್ಡ್ ಆನ್ ಮೈ ಡ್ಯೂಟಿ, ನಾನು ಮಾಡಿದ್ದೀನಿ, ಒಪ್ಕೊಳ್ಳಿ ಬಿಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಮೈ ಟೆನ್ಯೂರ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್. ಜಯಪ್ರಕಾಶ್ ಹೆಗಡೆ ಅವರಿಗೆ ಟೆನ್ಯೂರ್ ಕಂಪ್ಲೀಟ್ ಆಗಿರೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಕಾರಣ ಏನು ಅಂತಂದ್ರೆ ನಾಳೆ ಇತ್ತು, ಹಿ ಈಸ್ ದಿ ಆಸ್ಪಿರೆಂಟ್ ಫಾರ್ ಉಡುಪಿ ಚಿಕ್ಕಮಗಳೂರು ಕಾನ್ಸ್ಟಿಟ್ಯೂನ್ಸಿ. ಅವ್ರ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಹಾಗಾಗಿಯೇ ಇದೊಂದು ಸುಸಂದರ್ಭವನ್ನ ಗಮನಿಸಿ, ಈ ಒಂದು ಅವಕಾಶವನ್ನ ಗಮನಿಸಿ ಜಯಪ್ರಕಾಶ್ ಹೆಗಡೆ ಇದನ್ನು ಕೊಡ್ತಾರೆ. ಇದಕ್ಕೆ ಮೆಂಬರ್ ಸೆಕ್ರೆಟರಿ ದಯಾನಂದ ಅಂತ ಹೇಳಿದ್ರೆ ಅವ್ರು ಸೈನ್ ಹಾಕಿದ್ರು ಹಾಕ್ಬೋದು, ಬಟ್ ಪರಾಮರ್ಶೆಗೆ ಒಳಪಡಲೇಬೇಕಾಗತ್ತೆ. ಏಕಾಏಕಿ ಜಾರಿ ಆಗೋದಿಲ್ಲ. ಸೊ ಇಟ್ ಮೇ ನಾಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್. ಬಹುಶಃ ನನ್ನ ಪ್ರಕಾರ ನಾಳೆ ಬೆಳಿಗ್ಗೆ 10 ಗಂಟೆ 11 ಗಂಟೆಗೆ ನಮಗೆ ಇಷ್ಟು ಜಾತಿ ಅಂತ ಸಿಗ್ಲಿಕ್ಕಿಲ್ಲ ಅಂತ ನನಗನ್ಸತ್ತೆ. ಸಿಗ್ಬೋದೇನೋ, ಅದನ್ನು ಲೀಕ್ ಡೇಟಾ ಅನ್ಬೋದು, ಅಫಿಷಿಯಲ್ ಡೇಟಾ ಅನ್ಬೋದು, ಅಥವಾ ಸರ್ಕಾರ ಹಿಂಗೆ ಮುಂದೆ ಇಟ್ಬಿಡುತ್ತೋ, ಐ ಡೋಂಟ್ ನೋ. ಬಟ್ ನಾನು ನೋಡಿರೋ ಪ್ರಕಾರ ಸಬ್ ಕಮಿಟಿ ಅದನ್ನು ಪರಾಮರ್ಶಿಸದ ಹೊರತು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ಹಾಗಿಲ್ಲ. ಸೊ ಇಟ್ ಮೇ ನಾಟ್ ಇಂಪ್ಯಾಕ್ಟ್. ಒಂದ್ ವೇಳೆ ಏನಾದರೂ ಅದೇನಾದ್ರೂ ಬಿಟ್ಬಿಟ್ರು ಅನ್ಕೊಳ್ಳಿ, ಆ ಲೀಕ್ ಡೇಟಾ ಪ್ರಕಾರನೇ ಇತ್ತು ಅಂತ ಅನ್ಕೊಳ್ಳಿ, ಒಕ್ಕಲಿಗರು ಕಡಿಮೆ ಇದ್ರು, ಲಿಂಗಾಯತರು ಕಡಿಮೆ ಇದ್ರು ಅಂತ ಅನ್ಕೊಳ್ಳಿ, ಆಗ ಈ ಸರ್ಕಾರ ಫೇಸ್ ಮಾಡುವ ಬಹಳ ದೊಡ್ಡ ಪೊಲಿಟಿಕಲ್ ಸಿನಾರಿಯೋ ಏನು ಅಂತ ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. OBC ನಾಯಕರು ತಗೊಳ್ಳಿ ಅಂತ ಇದ್ದಾರೆ, ಒಕ್ಕಲಿಗ ನಾಯಕರು ಲಿಂಗಾಯತ ನಾಯಕರು ಬೇಡ ಅಂತಿದ್ದಾರೆ. ಸುಮಾರು 30-36 ಜನ ಲಿಂಗಾಯತ ನಾಯಕರು ಕಾಂಗ್ರೆಸ್ಸಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಒಕ್ಕಲಿಗ ನಾಯಕರು ಪ್ರಬಲವಾಗಿದ್ದಾರೆ ಕಾಂಗ್ರೆಸ್ನಲ್ಲಿ, ಅವರು ಬೇಡ ಅಂತಿದ್ದಾರೆ. ಇವೆಲ್ಲದರ ನಡುವೆ ಈ ಗವರ್ಮೆಂಟ್ ಏನು ಮಾಡುತ್ತೆ? ಡೇಟಾನೇ ರಿಲೀಸ್ ಮಾಡಿಬಿಡುತ್ತೋ ಅಥವಾ ತಗೊಂಡು ಹಿಂಗೆ ಇಟ್ಕೊಳತ್ತೋ, ಏನು ಮಾಡುತ್ತೆ? ಟೈಮ್ ವಿಲ್ ಆನ್ಸರ್. ಕಾಲ ಉತ್ತರ ಕೊಡುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.